ಆರೋಗ್ಯ ಆದಂಥ ನುಗ್ಗೆ ಸೊಪ್ಪಿನ ಪತ್ರೊಡೆ ರೆಡಿಯಾಗಿದೆ. ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈಗ 1.5 ಲೋಟ ಅಕ್ಕಿ ತಗೊಂಡಿದ್ದೇನೆ, ಅರ್ಧ ಲೋಟ ಹಾಕಿದೆ. ಇದು 1 ಲೋಟ. 1.5 ಲೋಟ ಅಕ್ಕಿ ನೆನೆಸ್ಕೊಳ್ಬೇಕಿದು. ಒಂದು 2 ರಿಂದ 3 ಗಂಟೆ ಹೊತ್ತು ನೆನೆಸಿದ್ರೆ ಸಾಕು. ಈಗ ಇವತ್ತು ಚೆನ್ನಾಗಿ ತೊಳೆದು ನೆನೆಸ್ಕೊಳ್ತೇನೆ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳುವ. ಒಂದು 5 ಮೆಣಸು ಹಾಕ್ತಿದ್ದೇನೆ, ಒಣಮೆಣಸು. ಇದು ಹುರ್ಕೊಳ್ಳಿಲ್ಲ, ಹಸಿ ಹಾಕ್ತಿದ್ದೇನೆ. ಮತ್ತು ಜೀರಿಗೆ ಒಂದು ಚಮಚ, ಮತ್ತು ಕೊತ್ತಂಬರಿ ಕಾಳು ಒಂದು 3 ಚಮಚ, ಮೆತ್ತೆ ಕಾಳು ಒಂದು ಚಿಟಿಕೆ ಮೆತ್ತೆ. ಯಾವುದು ಹುರಿಲಿಲ್ಲ, ಹಾಗೆ ಹಸಿ ಹಾಕ್ತಿದ್ದೇನೆ. ಆಮೇಲೆ ಒಂಚೂರು ಹುಳಿ ಚೂರು ಸಾಕು, ಹುಳಿ ಜಾಸ್ತಿ ಬೇಡ. ಆಮೇಲೆ ಒಂಚೂರು ಅರಿಶಿನ. ಇವಾಗ ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. 3 ಗಂಟೆ ಹೊತ್ತು ನೆನೆಸಿ ಇಟ್ಕೊಂಡು ಕ್ಲೀನ್ ಮಾಡಿ ತೊಳೆದಿದ್ದೇನೆ. ಅದನ್ನು ಇವಾಗ ಹಾಕ್ಕೊಳ್ಳುವ ಇದಕ್ಕೆ, ಮಿಕ್ಸಿ ಜಾರಿಗೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಉಪ್ಪು ಸ್ವಲ್ಪ ಸಾಕು, ಒಂದು 3/4 ಚಮಚ ಆಗುವಷ್ಟು. ಸಣ್ಣ ಚಮಚದಲ್ಲಿ ಒಂದು 3/4 ಚಮಚ ಉಪ್ಪು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ನೀರು ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳುವ. ಈಗ ನೀರು ಸ್ವಲ್ಪ ಹಾಕ್ತಿದ್ದೇನೆ, ಬೇಕಾದರೆ ಮಾತ್ರ ಸ್ವಲ್ಪ ಹಾಕ್ಕೊಳ್ಬೋದು ಆಮೇಲೆ. ಈಗ ರುಬ್ಕೊಳ್ಳುವ. ಈಗ ಇದನ್ನು ರುಬ್ಕೊಂಡಾಗಿದೆ, ತರಿ ಮಾಡಿ ರುಬ್ಕೊಂಡಿದ್ದೇನೆ. ಜಾಸ್ತಿ ನೀರು ಮಾಡಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ತರಿ ಮಾಡಿದ್ದು ರುಬ್ಕೊಳ್ಬೇಕು, ನೈಸ್ ಬೇಡ ರುಬ್ಕೊಳ್ಳೋದು, ಸ್ವಲ್ಪ ತರಿ ಇರಲಿ. ಈಗ ನುಗ್ಗೆ ಸೊಪ್ಪು ತಗೊಂಡಿದ್ದೇನೆ ಸ್ವಲ್ಪ. ಇದೊಂದು 4 ಜನಕ್ಕೆ ಸಾಕಾಗುತ್ತೆ. 1.5 ಲೋಟ ಅಕ್ಕಿಗೆ ಸ್ವಲ್ಪ ನುಗ್ಗೆ ಸೊಪ್ಪು ತಗೊಂಡಿದ್ದೇನೆ. ನಿಮ್ಮಲ್ಲಿ ಜಾಸ್ತಿ ಜನ ಇದ್ದರೆ ಸ್ವಲ್ಪ ನುಗ್ಗೆ ಸೊಪ್ಪು ಜಾಸ್ತಿ ತಗೊಳ್ಳಿ. ಆಮೇಲೆ ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಈ ರುಬ್ಬಿದ್ದ ಅಕ್ಕಿನ ಇದಕ್ಕೆ ಹಾಕ್ತೇನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ ಇದನ್ನು ಚೆನ್ನಾಗಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇಷ್ಟು ಮಿಕ್ಸ್ ಆದರೆ ಸಾಕು. ಈಗ ಇಡ್ಲಿ ಅಟ್ಟೆ ಇಟ್ಟು ಸ್ವಲ್ಪ ನೀರು ಹಾಕಿಟ್ಟಿದ್ದೇನೆ, ಬಿಸಿ ಆಗಲಿ. ಇದು ನೀರು ಬಿಸಿ ಆದಮೇಲೆ ಬೇಯಲಿಕ್ಕೆ ಇಡಬೇಕು. ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಉತ್ಕೊಳ್ಬೇಕು. ಪ್ಲೇಟ್ ಇಲ್ಲದಿದ್ದರೆ ಸ್ವಲ್ಪ ಬಾಳೆ ಎಲೆ ಇದ್ದರೂ ತೊಂದರೆ ಇಲ್ಲ, ಬಾಳೆ ಎಲೆಯಲ್ಲಿ ಹಾಕ್ಕೊಳ್ಬೋದು. ಪ್ಲೇಟೆಲ್ಲ ಹಾಕಬೇಕಂತೇನಿಲ್ಲ, ಆದರೆ ಪ್ಲೇಟಲ್ಲಿ ಹಾಕೋದಾದ್ರೆ ಸ್ವಲ್ಪ ಎಣ್ಣೆ ಉತ್ಕೊಳ್ಳಿ. ಈಗ ಇದನ್ನು ಬೇಯಲಿಕ್ಕೆ ಇಡುವ. ಈಗ ನೀರು ಬಿಸಿಯಾಗಿತ್ತು, ಇದರೊಳಗೆ ಹಾಕಿ ಪ್ಲೇಟು. ಈಗ ಹಿಟ್ಟು ಇದರೊಳಗೆ ಹಾಕಬೇಕು. ಪ್ಲೇಟ್ ಒಳಗೆ ಹಿಟ್ಟು ಹಾಕಬೇಕು. ಹಿಂಗೆ ಪ್ಲೇಟ್ ಅಗಲ ಮಾಡಬೇಕು. ಹಿಟ್ಟು ಹಾಕಿ ಸ್ವಲ್ಪ ಅಗಲ ಮಾಡ್ಕೊಳ್ಳಿ, ಒಂದೇ ಸೈಡಿಗೆ ಹಾಕಿ ಬಿಡಬೇಡಿ. ಈಗ ಮುಚ್ಚಿಡ್ತೇನೆ. ಮುಚ್ಚಿಟ್ಟು ಒಂದು 20 ನಿಮಿಷ ಬೇಯಿಸಬೇಕು. 15 ರಿಂದ 20 ನಿಮಿಷ ಬೇಯಬೇಕದು. ಈಗ ಮುಚ್ಚಿಡ್ತೇನೆ. ಈಗ ಒಂದು 20 ನಿಮಿಷ ಆಯಿತು. ಇದು ಇವಾಗ ಬೆಂದಿದೆ. ಈ ಚೂರಿ ಸ್ವಲ್ಪ ತಗೊಂಡು ಹೀಗೆ ಚುಚ್ಚಿ ನೋಡಿ, ಇದೆಲ್ಲ ಅಂಟುತ್ತಿದ್ದರೆ ಬೆಂದಿದೆ ಅಂತ ಲೆಕ್ಕ. ಬೇಯ್ದಿದ್ರೆ ಒಂದು 5 ನಿಮಿಷ ಮತ್ತು ಜಾಸ್ತಿ ಇಡಿ. ಈಗ ಬೆಂದಿದೆ, ನಾನು ಗ್ಯಾಸ್ ಬಂದ್ ಮಾಡ್ತೇನೆ. ಇದು ಇವಾಗ ಚೆನ್ನಾಗಿ ಆರಿದೆ. ನಾನಿದು ರಾತ್ರಿ ಮಾಡಿ ಇಟ್ಕೊಂಡಿದ್ದು. ಈಗ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡಲಿಕ್ಕೆ ಸರಿಯಾಗುತ್ತೆ. ರಾತ್ರಿ ಬೇಯಿಸಿ ಇಟ್ಕೊಳ್ಳಿ, ಬೆಳಿಗ್ಗೆ ತಿಂಡಿ ಮಾಡ್ಕೊಳ್ಬೋದು. ಇದು ಕಟ್ ಮಾಡಿ ಪೀಸ್ ಮಾಡಿ ಪುಡಿ ಮಾಡ್ಕೊಳ್ತೇನೆ. ಈಗ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ನಿಮ್ಗೆ ಹೀಗೆ ಪುಡಿ ಮಾಡಿ ಒಗ್ಗರಣೆ ಹಾಕೋದು ಬೇಡದಿದ್ದರೆ ಹಾಗೆ ಕಟ್ ಮಾಡಿ ತಿನ್ಬೋದು, ಅಥವಾ ಸ್ವಲ್ಪ ಫ್ರೈ ಮಾಡ್ಕೊಂಡು ತಿನ್ಬೋದು. ಕಟ್ ಮಾಡಿ ಪೀಸ್ ಮಾಡಿ ಕಾವಲಿಗೆ ಹಾಕಿ ಫ್ರೈ ಮಾಡಿಕೊಂಡು ತಿನ್ಬೋದು. ನಾನೀಗ ಇದಕ್ಕೆ ಒಗ್ಗರಣೆ ಹಾಕ್ತೇನೆ. ಈಗ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇನೆ. ನೀವು ಯಾವುದು ಅಡುಗೆಗೆ ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೊಳ್ಳಿ. ಒಂದು 3 ರಿಂದ 4 ಚಮಚ ಹಾಕ್ಕೊಳ್ಳಿ ಎಣ್ಣೆ. ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿಯಾಗಿದೆ. 1 ಚಮಚ ಸಾಸಿವೆ ಹಾಕ್ಕೊಳ್ಳುವ. ಆಮೇಲೆ 1 ಚಮಚ ಉದ್ದಿನಬೇಳೆ, ಆಮೇಲೆ 1 ಚಮಚ ಕಡಲೆಬೇಳೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಫ್ರೈ ಆಯಿತು. ಈಗ ಬೇವಿನ ಸೊಪ್ಪು ಹಾಕ್ತಿದ್ದೇನೆ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಕಾಯಿ ಮತ್ತು ಬೆಲ್ಲ ಹಾಕ್ತಿದ್ದೇನೆ. ನಿಮಗೆ ಕಾಯಿ ಮತ್ತು ಬೆಲ್ಲ ಬೇಡದಿದ್ರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನಾನು ಹಾಕ್ತೇನೆ, ಸ್ವಲ್ಪ ರುಚಿಯಾಗುತ್ತೆ ಹಾಕ್ಕೊಂಡ್ರೆ. ಬೆಲ್ಲ ಸ್ವಲ್ಪ ಸಾಕು, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಸಾಕು. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಆಯಿತು. ಈಗ ಕಟ್ ಮಾಡಿ ಇಟ್ಟ ಕಡುಬನ್ನು ಹಾಕ್ತೇನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೇ ನೀವು ಏನು ಹಾಕ್ದೇನೂ ತಿನ್ಬೋದು. ಹಾಗೆ ಬೇಯಿಸ್ಕೊಂಡು ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಮತ್ತೇನು ಬೇಕಂತಿಲ್ಲ, ಹಾಗೆ ತಿನ್ಬೋದು. ಅಥವಾ ಫ್ರೈ ಮಾಡಿಕೊಂಡು ತಿನ್ಬೋದು.
ಇಲ್ದಿದ್ರೆ ಹೀಗೆ ಒಗ್ಗರಣೆ ಕೊಟ್ಕೊಂಡು ತಿನ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.